ಸರ್ಕಾರ ಕೊಟ್ಟ ಮಾತನ್ನ ಚಾಚೂ ತಪ್ಪದೆ ನಿರ್ವಹಿಸಿದೆ. ಸುನಿಲ್ ನಾರಾಯಣ್. ರಾಜ್ಯ ಸರ್ಕಾರದ 2 ವರ್ಷದ ಅವಧಿಯ ಸಾಧನಾ ಸಮಾವೇಶವು ನಡೆಯುತ್ತಿದ್ದು, ಕೊಟ್ಟ ಮಾತಿನಂತೆ ನಡೆದಿರುವ ಯಾವುದಾದರೂ ಸರ್ಕಾರವಿದ್ದರೆ ಅದು ಕಾಂಗ್ರೆಸ್ ಸರ್ಕಾರ ಮಾತ್ರ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಜೋಡೆತ್ತಿನ ನೇತೃತ್ವದಲ್ಲಿ ಯಶಸ್ವಿಯಾಗಿ 2 ವರ್ಷವನ್ನು ಪೂರೈಸಿ ಜನರ ನಂಬಿಕೆ ಗಳಿಸಿರುವ ಸರ್ಕಾರ ಎಂದು ಕೆಪಿಸಿಸಿ ಅಸಂಘಟಿತ ಕಾರ್ಮಿಕ ವಿಭಾಗದ ರಾಜ್ಯ ಉಪಾಧ್ಯಕ್ಷ ಸುನಿಲ್ ನಾರಾಯಣ್ ಅವರು ಮಾಧ್ಯಮಗಳ ಜೊತೆ ಮಾತನಾಡಿದ್ದಾರೆ. ನಾವು ಕೊಟ್ಟ 5 ಗ್ಯಾರಂಟಿಯನ್ನ ಜನರಿಗೆ ತಲುಪಿಸಿದ್ದು, ಇದರಿಂದ ಕೊಟ್ಟ ಮಾತಿನಂತೆ ನಡೆದಿರುವ ಕಾಂಗ್ರೆಸ್ ಸರ್ಕಾರ ಜನರ ಮುಂದೆ ತನ್ನ 2 ವರ್ಷದ ಸಾಧನೆಯನ್ನ ಹೇಳಲು ಹೊರಟಿದೆ. ಇದನ್ನ ಟೀಕಿಸುವವರಿಗೆ ಮಾಡಲು ಬೇರೆ ಕೆಲಸವಿಲ್ಲ. ಕಾಂಗ್ರೆಸ್ ಸರ್ಕಾರ ಕಾರ್ಯವೈಖರಿಯ ಬಗ್ಗೆ ಜನರಿಗೆ ಇಲ್ಲಸಲ್ಲದ ಆರೋಪ ಮಾಡುತ್ತಿದ್ದಾರೆ. ವಿರೋಧ ಪಕ್ಷದವರು ತಮ್ಮ ವಿರೋಧ ಪಕ್ಷದ ಸ್ಥಾನಕ್ಕೆ ಅರ್ಹರೇ ಅಲ್ಲ ಎಂದು ವಿರೋಧ ಪಕ್ಷಗಳಿಗೆ ತೀವ್ರವಾಗಿ ವಾಗ್ದಾಳಿ ನಡೆಸಿದ್ದಾರೆ. ಮುಂದುವರಿದು ಮಾತನಾಡಿದ ಅವರು, ಬಿಜೆಪಿಯ ಮನಸ್ಥಿತಿ ಎಂಥದ್ದು ಎಂದರೆ ಅದಕ್ಕೆ ಉದಾಹರಣೆ ಮೊನ್ನೆ ನಡೆದ ಪಾಕಿಸ್ತಾನ ಭಾರತ ಯುದ್ಧವೇ ಸಾಕ್ಷಿ. ವೈರಿಯನ್ನ ಸದೆ ಬಡಿಯದಿರುವ ಸಂತಸದ ವಿಷಯವಾದರೆ ಅದರ ಕ್ರೆಡಿಟ್ ಅನ್ನ ಸೈನಿಕರಿಗೆ ಕೊಡುವ ಬದಲು ಎಲ್ಲದಕ್ಕೂ ಪ್ರಧಾನಿಯವರೇ ಎಂದು ಅವರೊಬ್ಬರಿಗೆ ಕ್ರೆಡಿಟ್ ಕೊಡುವುದು ಸರಿಯಲ್ಲ. ಎಲ್ಲರೂ ಒಗ್ಗಟ್ಟಾಗಿ ಮುನ್ನುಗ್ಗಿದ್ದಕ್ಕೆ ಮಾತ್ರ ಗೆಲ್ಲುವುದು ಸಾಧ್ಯ. ಸೈನಿಕರಿಗೆ ದೊಡ್ಡ ಸಲಾಂ. ಇದರಲ್ಲಿ ರಾಜಕೀಯ ಮಾಡುವುದು ಬೇಡ ಎಂದರು. ಮಾಡ್ತಾ ಇದ್ದಾರೆ. ಅವ್ರು ಎಷ್ಟೇ ಮಾಡಿದ್ರು ಜನರ ಆಶೀರ್ವಾದ ತಗೊಂಡು ಬಹುಮತ ಬಂದಿರುವಂಥ ಒಂದು ಸರ್ಕಾರ. ಇವ್ರ ಥರ ಆಪ್ರೇಷನ್ ಕಮಲ ಮಾಡ್ಕೊಂಡಾಗಲಿ ಇವರು ನಾವು ಬಂದಿಲ್ಲ, ಸಾಧನೆಗೆ ಬಂದಿಲ್ಲ. ಆಮೇಲೆ ಪಂಚ ಗ್ಯಾರಂಟಿಗಳನ್ನೂ ನಾವು ಅನುಷ್ಠಾನಕ್ಕೆ ತಂದಿದ್ದೀವಿ. ಆದರೆ ಎಲ್ಲೋ ಒಂದು ಕಡೆ ಸಣ್ಣ ಪುಟ್ಟ ಲೋಪದೋಷದಿಂದ ಒಂದು ದುಡ್ಡು ಹೋಗೋದು ದಿನ ಜಾಸ್ತಿ ಆಗಿರ್ಬೋದು, ಒಂದು ಕಮ್ಮಿ ಆಗಿರ್ಬೋದು. ಅದು ಬಿಟ್ಟರೆ ನಾವು ಕೊಟ್ಟಿಲ್ಲ, ನಾವು ಕೊಡದೇ ಇಲ್ಲ. ಜನರ ದುಡ್ಡನ್ನ ಜನರ ತರದೆ ಇವ್ರ ಥರ ಇವ್ರ ಮನೆಗೆ ತುಂಬಿಸ್ಕೊಳಕ್ಕಾಯ್ತದ? ಈಗ ನಾವು ತೆರಿಗೆ ಕಟ್ಟೋದ್ರಿಂದ ಸರ್ಕಾರ ನಡೆಯುತ್ತೆ. ತೆರಿಗೆ ದುಡ್ಡನ್ನು ಜನರಿಗೆ ಕೊಡೋದು ಸಾಧನೆ. ಅದನ್ನು ಬಿಟ್ಟು ಇವ್ರ ಥರ ಇವ್ರ ಮನೆಗೆ ತಗ ಇವ್ರ ಕೋವಿಡಲ್ಲಿ ಏನು ಮಾಡಿದ್ರು? ಈ BJP ಹಗರಣಗಳೆಷ್ಟು, PSM ಹಗರಣ ಏನು, ಎಲ್ಲನೂ ನಮಗೆ ನಾವು ಜನ ನೋಡಿ ಬೇಸತ್ತು ನಮಗೆ ಫುಲ್ ಸಪೋರ್ಟ್ ಕೊಟ್ಟಿರೋವಂಥದ್ದು. ಮುಂದಿನ ದಿನಗಳು ಇನ್ನೂ ಹೇಳ್ತೀನಲ್ಲ, ಇನ್ನೂ 10 ವರ್ಷ ಹೋದರೂ ಇಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಚಿರಾಯು. ಇದ್ರ ಬಗ್ಗೆ ಯಾವುದೇ ಡೌಟ್ ಇಲ್ಲ. ಅಡೇ ಈಗ ಚಾರ್ಜ್ ಶೀಟು ಹಗರಣ ಸುಮ್ಮನೆ ಅದೇನೋ ಅಂತಾರಲ್ಲ ಮಕ್ಕಳಾಟಗಳಿವೆಲ್ಲ ಅರ್ಥವಿಲ್ದಿರೋದ್ರಿ. ನಿಮ್ಮ ಚಾರ್ಜ್ ಶೀಟಲ್ಲ, ನಿಮ್ಮ ಮೇಲೆ ಕೇಸ್ಗಳು ಎಷ್ಟವೆ ಅದು ನೋಡ್ಕೊಳ್ಳಿ. ಚಾರ್ಜ್ ಶೀಟ್ ಬೇರೆ, ಕೇಸ್ ಎಷ್ಟೈತೆ ನೋಡ್ಕೊಳ್ರಿ ಫಸ್ಟು. ಅಶ್ವಥ್ ನಾರಾಯಣ್ ಅವರೇ, ನೀವು ಡೆಪ್ಯೂಟಿ CM ಆದಾಗ ನೀವು ಹುಡ್ಸಿರೋ ಉರಿಗೌಡ್ರು ನಂಜೇಗೌಡರು ಎಲ್ಲೋದ್ರಿ? ಅಲ್ಲ ಹೊಟ್ಟೋಯ್ತಾ? ಚಾರ್ಜ್ ಶೀಟ್ ಬೇರೆ. ಈಗ ಸುಮ್ಮನೆ ಒಳ್ಳೆ ಮಕ್ಕಳಾಟ ಆಡ್ದಂಗೆ ಮಾತಾಡಿದ್ರೆ ಸರ್ಕಾರಕ್ಕೂ ಮಕ್ಕಳಿಗೂ ವ್ಯತ್ಯಾಸ ಐತೇನ್ರಿ? ಇದು ಕಾರ್ಮಿಕರ ಪರ, ದೀನ ದಲಿತರ ಪರ, ಮಕ್ಕಳ ಪರ ಇರೋವಂಥ ಸರ್ಕಾರ ಇದು ಸುಮ್ಮನೆ ನಾವು ಚೈಲ್ಡ್ ಪ್ಲೇ ನಿಮ್ಮ ಥರ ಆಡ್ತಾಯಿಲ್ಲ. ಮೂಳೆ ಇಲ್ದಾರ ನಾಳೆಗೆ ಅಂತ ಏನೇನೋ ಮಾತಾಡ್ತಿರಲ್ಲ ಅಶ್ವಥ್ ನಾರಾಯಣ. ಮಾನ್ಯ ವಿಶ್ವನಾಥ್ ಸಾಹೇಬ್ರ ಬಗ್ಗೆ ಒಳ್ಳೆ ನಮಗೆ ಅಭಿಪ್ರಾಯ ಇದೆ. ಅವರು ಒಳ್ಳೆ ಲೀಡ್ರು, ಇಲ್ಲ ಅಂತಲ್ಲ. ಬಟ್ ಇವತ್ತೇನಾಗಿದೆ ಅಂದರೆ ಅವ್ರ ಮಾತುಗಳೇ ಇದೆ. ಸುಮ್ಮನೆ ಅವರ ಒಂದು ಅದೇನಕ್ಕೆ ಮಾತಾಡ್ತಾ ಇದ್ರು ಅಂತ ನನಗೂ ಅರ್ಥ ಆಗಲ್ಲ. ಯಾಕಂದರೆ ನಾನು ಅವರು ಹಿಂದೆ ಅವ್ರ ಶಿಷ್ಯ ಆಗಿದೆ. ಬಟ್ ಅವ್ರು ಯಾಕೆ ಈ ಥರ ಮಾತಾಡ್ತಾ ಇದ್ದಾರೆ, ಏನಕ್ಕೆ ಈ ಥರ ಆಗಿದೆ ಅವರಿಗೆ? ನನ್ನ ಪ್ರಕಾರ ವಿಶ್ವನಾಥ್ ಸಾಹೇಬರು ಸುಮ್ಮನೆ MLC ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ನೆಮ್ಮದಿಯಾಗಿ ರಿಟೈರ್ಮೆಂಟ್ ಜೀವನ ಅನುಭವಿಸೋರು ಒಳ್ಳೇದು ಅನಿಸುತ್ತೆ. ಈ BJP ಲೇವಡಿಗಳನ್ನ ಫಸ್ಟ್ ಆಫ್ ಆಲ್ ನಾವು ಸದನದಲ್ಲೂ ಉತ್ತರ ಕೊಟ್ಟಿದ್ದೀವಿ. ಅವರು ಏನು ಇದು ಮಾಡ್ಕೊಳಕ್ಕಾಗಿಲ್ಲ, ಇವತ್ತುವರೆಗೂ ಆಗಲ್ಲ. ಹಂಗೆ ಜನರಿಗೆ ಇನ್ನೂ ಏನು ಹೆಚ್ಚೆಚ್ಚು ಸೌಲಭ್ಯತೆ ಇದೆ, ಹೊಸ ಯೋಜನೆ ಏನಿದೆ, ಹಾಗೆ ಹಕ್ಕುಪತ್ರಗಳನ್ನ ವಿಚಾರಣೆ ಮಾಡ್ತಾಯಿದ್ದೀವಿ. ಹೊಸಕೋಟೆಯಲ್ಲಿ ವಿಜೃಂಭಣೆಯಿಂದ ನಡೀತಾ ಇದೆ ನಮ್ಮ ಸಾಧನೆ ಸಮಾವೇಶ. 2 ವರ್ಷ ಪೂರೈಸಿದೆ. ಒಬ್ಬೊಬ್ಬ ಕಾರ್ಯಕರ್ತರು ಇಲ್ಲಿ ಸ್ಟ್ರಾಂಗ್ ಮಿಲ್ಟ್ರಿ ಮ್ಯಾನ್ ಇದ್ದಂಗೆ ಕಾಂಗ್ರೆಸ್ಸಲ್ಲಿ. ಯಾರೂ ಟೊಳ್ಳು ಪಳ್ಳು ಇಲ್ಲ. ಒಬ್ಬೊಬ್ಬ ಬೀದಿಲಿ ನಿಂತರೂ ಕಾಂಗ್ರೆಸ್ ಬಾವುಟ ಆಡ್ಸೋಕ್ಕೆ ರೆಡಿ ಇದ್ದೇ. ಇವತ್ತು 136 ಸೀಟ್ ಗೆದ್ದು ನಾವು ಬಂದಿರೋವಂಥದ್ದು. ಇದ್ರ ಬಗ್ಗೆ ಯಾರೂ ಮಾತಾಡೋಂಥ ಅರ್ಹತೆ ಅಪೋಸಿಷನ್ ಪಾರ್ಟಿಯವ್ರಿಗಿಲ್ಲ. ಸೊ ನಾವು ಸಿಂಗಲ್ ಮ್ಯಾನ್ ಆರ್ಮಿ ಥರ ಎದುರಿಸ್ತಾರೆ ಸರ್ಕಾರ ಸಿಂಗಲ್ ಮ್ಯಾನ್ ಆರ್ಮಿ ಆಗಿದೆ ವಿನಃ ನಿಮ್ಮ ಥರ ಜೋಡಿ ಎತ್ಗಳನ್ನ ಕಟ್ಕೊಂಡು BJP JDS ಮೈತ್ರಿ ಮಾಡ್ಕೊಂಡು ನಾವು ಪ್ರಹಾರ ಮಾಡ್ತಾಯಿಲ್ಲ. ನಾವು ನಿಯತ್ತಾಗಿರೋದಕ್ಕೆ ಜನ ನಮ್ಮನ್ನ ಒಪ್ಪಿದ್ದಾರೆ. ಇವತ್ತೇನು ಪಹಲ್ಗಾಮಲ್ಲಿ ಅಟ್ಯಾಕ್ ಆಯಿತು, ಅದು ನಿಜವಾಗ್ಲೂ ಒಂದು ಭಾಳ ಹೃದಯ ಕಲ್ಕೋ ವಿಚಾರ. ಆದರೆ ಆ ಹೃದಯಕ್ಕೆ ಮುಲಾಮನದು ಹೆಂಗಿರಬೇಕು ಅಂದರೆ, ನಮ್ಮ ಆರ್ಮಿಯವರು ನಿಂತು ಚೆನ್ನಾಗಿ ಫೈಟ್ ಮಾಡಿ ಅವತ್ತಿನ ದಿನ ಇವಾಗ ನಮ್ಮ ಕಾಮನ್ ಮ್ಯಾನ್ ಹೋಗಿ ಗನ್ ಹಿಡ್ಕೊಂಡು ನಿಲ್ಲಕ್ಕಾಗಲ್ಲ, ಅಥವಾ ಯಾವುದೋ ಒಂದು MP ಹೋಗಿ ನಿಲ್ಲಕ್ಕಾಗಲ್ಲ, ಒಂದು MLA ನಿಲ್ಲಕ್ಕಾಗಲ್ಲ.
ಗೆಲ್ಲಬೇಕಾಗಿರೋದು ಯಾರು? ಆರ್ಮಿ. ಇವತ್ತು ಒಬ್ಬರು ಮುಸ್ಲಿಂ ಮಹಿಳೆ ಒಂದು ಒಳ್ಳೆಯ ಸ್ಕೋರ್ ಮಾಡಿಕೊಂಡು ಎಲ್ಲರನ್ನೂ ಡ್ರೋನ್ಗಳನ್ನ ಹೊಡೆದಾಕಿ ಬಂದಿದೆ. ಅಲ್ಲಿ ಹಿಂದೂ ಮುಸ್ಲಿಂ ಅಂತ ಬಂದಿಲ್ಲ, ರಕ್ತ ಕೂಡಿದ್ರೆ ಎಲ್ರದ್ದು ಕೆಂಪೇನೆ. ಅಲ್ಲಿ ಇರೋದು ಆರ್ಮಿ ಸೆಲೆಕ್ಷನ್ ಆಗಬೇಕು, ಪೊಲೀಸ್ ಸೆಲೆಕ್ಷನ್ ಆಗಬೇಕು ಅಂದರೆ 108 ಫಾರ್ಮಾಲಿಟೀಸ್ ಇದೆ. ಎಲ್ಲರೂ ಆಗೋಕ್ಕೆ ಸಾಧ್ಯವಿಲ್ಲ. ಯಾರ್ಯಾರ ಕೆಲಸ, ಪ್ರೈಮ್ ಮಿನಿಸ್ಟ್ರ್ ಕೆಲಸ ಪ್ರೈಮ್ ಮಿನಿಸ್ಟ್ರು ಮಾಡಬೇಕು, ಆರ್ಮಿ ಕೆಲಸ ಆರ್ಮಿ ಮಾಡಬೇಕು, ಪೊಲೀಸ್ ಕೆಲಸ ಪೊಲೀಸ್ ಮಾಡಬೇಕು, ಸಿ ಎಮ್ ಕೆಲಸ ಸಿ ಎಮ್ ಮಾಡಬೇಕು. ಫಸ್ಟು ಹೋಗೋದು ಈ ಯಶಸ್ವಿ ಸಿಂಧೂರ್ ಆಪ್ರೇಷನ್, ಆರ್ಮಿ ಮಿಲ್ಟ್ರಿ ಕೆಲಸ ಅವ್ರಿಗೆ ಕ್ರೆಡಿಟ್ ಹೋಗೋದು. ಆಮೇಲೆ ಬೇರೆಯವರೆಲ್ಲ ಬರೋದು ಪಾರ್ಟಿ ವೈಸು. ಇದನ್ನು ರಾಜಕಾರಣಕ್ಕೆ ತರೋವಂಥ ನೆಸಿಟಿ ಇಲ್ಲ. ನೀವು ಫಸ್ಟ್ ಆಫ್ ಆಲು ಆ ಟೈಮಲ್ಲಿ ಗಲಾಟೆ ಆದಾಗ ಇಂದಿರಾ ಗಾಂಧಿ ಫುಲ್ ಪವರ್ ಕೊಟ್ಟಾಗ ಇಂದಿರಾ ಗಾಂಧಿ ಮೇಡಮು ವಾರ್ ಫೀಲ್ಡ್ಗೆ ಇಳಿದಿದ್ರು. ಆ ಫೋಟೋಸ್ಗಳು ನಾವು ನೋಡ್ಬೋದು, ದಿನ ಸೋಷಿಯಲ್ ಮೀಡಿಯಾ ಹರಡಾಗ್ತದೆ. ನೀವು ಎಲ್ಲೋ ಕೂತ್ಕೊಂಡು ಮಾನ್ಯ ಪ್ರಧಾನಮಂತ್ರಿಗಳು ಮೈಕಿಯ ಅಂದ್ಕೊಳ್ಳೋದು ತಪ್ಪು. ದಯಮಾಡಿ ಪ್ರಧಾನಮಂತ್ರಿ ಸ್ಥಾನಕ್ಕೆ ಗೌರವ ಇದೆ. ನೀವು ಬರೀ ನಿಮ್ಮ ಲೂಸ್ ಟಾಕ್ಸಿಂದ ಗೌರವ ಕಳ್ಕೊಂಬಿಟ್ಟಿದ್ದೀರಿ. ನಿಮ್ಮ ಪ್ರಧಾನಮಂತ್ರಿ ಸ್ಥಾನಕ್ಕೆ ಗೌರವ ಇದೆ, ಅದಾರು ಉಳಿಸ್ಕೊಳ್ಳಿ ಪ್ರಧಾನಮಂತ್ರಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ.